ಗ್ಯಾರಂಟಿ ಯೋಜನೆಗಳಲ್ಲೇ ಕೆಲವು ದುಡ್ಡುಗಳು ಬರೋದಿಲ್ಲ, ಒಂದು 2-3 ತಿಂಗಳು. ಈಗ ಫಾರ್ ಎಕ್ಸಾಂಪಲ್ ಲೋಕಸಭಾ ಚುನಾವಣೆಯ ಬಳಿಕ ಗೃಹಲಕ್ಷ್ಮಿ ಅನ್ನುವಂಥದ್ದು ಬರೋದೇ ನಿಂತು ಹೋಗಿತ್ತು. ಏನೋ ಬಸ್ಸು ಫ್ರೀಯಾಗಿ ಓಡಾಡೋದಕ್ಕೆ ಅವಕಾಶ ಇದೆ, ಅದು ರನ್ನಿಂಗ್ ಇದೆ. ಕರೆಂಟು ಫ್ರೀಯಾಗಿ ಕೊಡೋದಿದೆ, ಅದು ರನ್ನಿಂಗ್ ಇದೆ. ಬಟ್ ಯಾವುದು ಸರ್ಕಾರ ಹಣ ಖರ್ಚು ಮಾಡಬೇಕಾದಂಥ ವ್ಯವಸ್ಥೆಗಳಿದೆಯೋ ಆ ಹಣಗಳು ಬರ್ತಾ ಇಲ್ಲ. ಅನ್ನಭಾಗ್ಯದಲ್ಲಿ ಈವರೆಗೂ 5 kg ಅಕ್ಕಿ ಕೊಡೋದಕ್ಕೆ ಸಾಧ್ಯನೇ ಆಗಿಲ್ಲ. ಅಂಥ ಪರಿಸ್ಥಿತಿನಲ್ಲಿ ಸರ್ಕಾರ ರನ್ ಮಾಡ್ತಾ ಇದ್ದೀರಿ. ಅದ್ರ ಜೊತೆಗೆ ನಾವೆಲ್ಲ ಸರಿ ಇದೆ, ನಮ್ಮ 4 ಟೈರಲ್ಲೂ ಚೆನ್ನಾಗಿ ಗಾಳಿ ಇದೆ ಅಂತ ಹೇಳ್ತಾ ಇದ್ದೀರಿ. ನೋಡಿ, ಸರ್ಕಾರದಲ್ಲಿ ಈಗ ಹೇಳಿದಿಲ್ಲ, ನಾವು ಬಿಲ್ ಕೊಡಬೇಕಾದ 3 ವರ್ಷ 4 ವರ್ಷದಿಂದ ಪೆಂಡಿಂಗ್ ಇದೆ ಎಲ್ಲ ಇಲಾಖೆಯಲ್ಲಿ. PWD ಇದೆ, ನೀರಾವರಿಯಲ್ಲಿದೆ, ಬೇರೆ ಬೇರೆ ಇಲಾಖೆ ಯಾವ್ದು ನಾವು ಪೇಮೆಂಟ್ ಮಾಡ್ತೀವಲ್ಲ 4 ವರ್ಷದಿಂದ ಪೆಂಡಿಂಗ್ ಇದ್ದಾರೆ. ಮತ್ತು ಇದು ನೀವು ಹೇಳೋದು ಇನ್ನೂ 2 ತಿಂಗಳು ಹೇಳ್ತಾ ಇದ್ದಾರೆ. ಸೊ 2 ತಿಂಗಳು ಕೂಡಿಸಿ ಒಟ್ಟಿಗೆ ಕೊಡ್ತಾ ಇದ್ದಾರೆ ಅವರು, ಆ ಥರ ಸಿಸ್ಟಮ್ ಮಾಡ್ತಿದ್ದಾರೆ. ಸೊ ಲೇಟ್ ಆಗ್ಬೋದು, ಯಾಕೆ ಸರ್ಕಾರ ದುಡ್ಡು ಎಲ್ಲ ಕಡೆಯಿಂದ ಟ್ಯಾಕ್ಸ್ ಮುಖಾಂತರ ಕಲೆಕ್ಟ್ ಮಾಡಬೇಕು. ಸೊ ಅದನ್ನೆಲ್ಲರಿಗೂ ಹಂಚಿಕೆ ಮಾಡಬೇಕು, ಬರೀ ಗ್ಯಾರಂಟಿ ಕೊಡ್ಲಿಕ್ಕಾಗೋಲ್ಲ. ಸೊ ಹೀಗಾಗಿ ವಿಳಂಬ ಆಗ್ತೈತೆ, ಆದರೆ ಕೊಡೋದಂತೆ ಶತಸಿದ್ಧರು. ಬಟ್ ಗ್ಯಾರಂಟಿ ಯೋಜನೆಗಳ ಮೇಲೆ ಸತೀಶ್ ಜಾರಕಿಹೊಳಿ ಅವರ ನಿಲುವು ಚುನಾವಣಾ ಸಂದರ್ಭದಲ್ಲಿದ್ದ ಹಾಗೆ ಈ ಕ್ಷಣಕ್ಕೆ ಇವತ್ತು ನೀವು ಮಾತನಾಡ್ತಿರೋ ಹೊತ್ತಿಗೂ ಹಾಗೆ ಇದೆಯಾ, ಅಥವಾ ಬದಲಾವಣೆ ಏನಾದರೂ ಆಗಬೇಕು ಅಂತ ನೀವು ಹೈಕಮಾಂಡ್ ಅಂಗಳಕ್ಕೆ ಹೋದ್ರಿ? ಏನಾದರೂ ಎಕ್ಸ್ಪೆಕ್ಟೇಷನ್ ಅಥವಾ ಬದಲಾವಣೆ ಆಗುತ್ತೆ ಅನ್ನುವಂಥ ನಿರೀಕ್ಷೆಗಳು? ಇಲ್ಲ, ನಾವು ಅವರು ಕೇಳಿದ್ದು ಜನರ ಅಭಿಪ್ರಾಯ ಕೇಳಿದ್ರು ಅಷ್ಟೇ. ನಾ ಹೇಳಿದ್ದೆ ಇದು ಜನ ಈ ಥರ ಮಾತಾಡ್ತಾರೆ, ಈ ಥರ ಇದೆ ನೋಡಿ ಅಂತ ಹೇಳಿದೆ. ಕೇಳ್ತಾರೆ ಅವ್ರು ನಮ್ಗೆ ಹೋದಾಗ, ನಿಮ್ಮ ರಾಜ್ಯದಲ್ಲಿ ಜನ ಏನಂತಾರೆ ಸರ್ಕಾರ ಬಗ್ಗೆ, ಇಲಾಖೆಗಳು ಹೆಂಗೆ ನಡೆಸಿದ್ರ, CM ಅವರು ಹೆಂಗಿದ್ದಾರೆ, ಇವನ್ನೆಲ್ಲ ಕೇಳ್ತಾರೆ. ಕೇಳಿದಾಗ ಗ್ಯಾರಂಟಿ ಬಗ್ಗೆ ವಿಶೇಷವಾಗಿ ಅವರು ಕೂಡ ಅದ್ರ ಬಗ್ಗೆ ಭಾಳಷ್ಟು ಸೀರಿಯಸ್ ಇದ್ದಾರೆ. ಇದು ಮುಂದುವರಿಬೇಕು, ಎಲ್ಲರಿಗೂ ಕೊಡಬೇಕಂತ. ಈಗ ಸರ್ಕಾರದ ಮೇಲೆ 1.5 ವರ್ಷದಲ್ಲಿ ಬಹಳಷ್ಟು ಆರೋಪಗಳು, ಬಹಳಷ್ಟು ಕಪ್ಪು ಚುಕ್ಕೆಗಳು ಬಂದವು. ಒಂದಲ್ಲ ಒಂದು, ಬೇರೆ ಬೇರೆ ಇಲಾಖೆಯಲ್ಲಿ ಒಂದಾದರೆ, ಅಕ್ರಮ ಹಗರಣಗಳು ಇನ್ನೊಂದು ಕಡೆನಲ್ಲಾದರೆ, ಅಧಿಕಾರಿಗಳೇ ಡೆತ್ ನೋಟ್ ಬರೆದು ಸುಸೈಡ್ ಮಾಡ್ಕೊಳ್ಳೋ ಅಂತ ಇನ್ನೊಂದು ಕಡೆ ಆದರೆ, ಮತ್ತೊಂದು ಕಡೆ ಜೈಲಲ್ಲಿ ಕರ್ತವ್ಯ ಲೋಪ ಆಗುತ್ತೆ ಅಥವಾ ಜೈಲಲ್ಲಿ ರಾಜಾರೋಷವಾಗಿರುವಂಥ ಅವಕಾಶಗಳು ಸಿಗುತ್ತೆ ಅನ್ನೋದು, ಇನ್ನೊಂದು ಕಡೆ ಈ ಸಂಪುಟದ ಸದಸ್ಯರುಗಳೇ ಆ ವ್ಯಕ್ತಿಗೆ ಸ್ವಲ್ಪ ನಿರಾಳ ಮಾಡೋದಕ್ಕೆ ಮುಖ್ಯಮಂತ್ರಿಗಳ ಹತ್ರ ಬರ್ತಾರೆ ಅನ್ನುವಂಥ ಸುದ್ದಿಗಳು ಕೇಳಿಸ್ಕೊಂಡಾಗ ಆಡಳಿತ ಯಂತ್ರಕ್ಕೆ ಏನಾಗಿದೆ, ನಮ್ಮ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಅನ್ನುವ ಪ್ರಶ್ನೆಗಳು ಸಾಮಾನ್ಯ ಅಲ್ವಾ ಅದು ಬರೋದು ನಮ್ಮ ಮನಸ್ಸಲ್ಲಿ? ಇಲ್ಲ, ಸರ್ಕಾರ ಅಂತ ಇನ್ನು ಅಧಿಕಾರಿಗಳು ತಪ್ಪು ಮಾಡಿದ್ರೆ ಪನಿಷ್ಮೆಂಟ್ ಆಗೇ ಆಗ್ತದೆ. ಮೊನ್ನೆ ಕೂಡ ಯಾರು ತಪ್ಪು ಮಾಡಿದ್ರು, CL ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ. ಯಾವುದೇ ರೀತಿಯಿಂದ ಅವರಿಗೆ ಸಾಫ್ಟ್ ಕಾರ್ನರ್ ಇಲ್ಲವೇ ಇಲ್ಲ. ಅವಕಾಶಕ್ಕಾಗ ಕಠಿಣ ಕ್ರಮ ತೆಗೆದುಕೊಳ್ತಾರೆ. ನಿಮ್ಮದು PWD ಮಿನಿಸ್ಟ್ರಿ ಅಂದರೆ ಸಾಮಾಜಿಕವಾಗಿ ಆಗಬೇಕಾಗಿರುವಂಥ ಕೆಲಸ, ಜನರ ಕೆಲಸಗಳು ಏನೇನಾಗಬೇಕು ಅಥವಾ ಅಭಿವೃದ್ಧಿ ಅಂತಂದಾಗ, ಒಂದು ರಸ್ತೆ ಅಂತಂದಾಗ ಮೊದಲಿಗೆ ನಾವು ನಿಮ್ಮನ್ನೇ ನೋಡ್ತೀವಿ. ರಸ್ತೆ ವಿಚಾರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭಾಳಷ್ಟು ಗುಂಡಿಗಳು, ಬೇಡ ಬೆಂಗಳೂರನ್ನೇ ತಂದಾಗಲೂ ಕೂಡ ಬೆಂಗಳೂರಿನ ರಸ್ತೆಗಳಲ್ಲಿ ಗುಂಡಿಗಳದ್ದೇ ಕಾರ್ಬಾರು. ಮಳೆ ಬಂತು ಅಂತಂದರೆ ರಸ್ತೆಗಳ ವ್ಯವಸ್ಥೆ ಅವ್ಯವಸ್ಥೆ ಆಗಿಬಿಡುತ್ತೆ. ಇದು ಕೇವಲ ಬೆಂಗಳೂರಿಗೆ ಸೀಮಿತ ಆಗಿಲ್ಲ, ಇವನ್ ಕೆಲವು ಕಡೆ ಬೆಳಗಾವಿಯಲ್ಲೂ ಕೂಡ ಈ ಸಲ ಕೆಲವು ಸೇತುವೆಗಳು ಮುಳುಗೋಗಿವೆ. ರಾಜ್ಯಾದ್ಯಂತ ಆಗಿರುವಂಥ ಭೀಕರ ಮಳೆಗೆ ಸಿಕ್ಕಾಪಟ್ಟೆ ತೊಂದರೆಗಳಾಗಿವೆ. ಆ ವಿಚಾರದಲ್ಲಿ ಶಾಶ್ವತ ಪರಿಹಾರ, ಅಟ್ಲೀಸ್ಟ್ ಬೆಂಗಳೂರಿಗೆ ಒಂದು ಶಾಶ್ವತ ಪರಿಹಾರ. ಬೆಂಗಳೂರು ಸಿಟಿ ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಸೊ ಬೆಂಗಳೂರು ಬಿಟ್ಟ ನಂತರ ನೀವು ಹೇಳಿದ್ರಲ್ಲ, ಬೇರೆ ಎಲ್ಲ ಜಿಲ್ಲೆಗಳು ಕೂಡ ನಮ್ಮ ವ್ಯಾಪ್ತಿಗೆ ಬಂದೇ ಬರ್ತೈತೆ. ಈ ಸಾರಿ ಭಾಳಷ್ಟು ಕಟ್ಟಿದೆ, ಕಾರಣ ಅಂದರೆ ಮಳೆ ಜಾಸ್ತಿ ಆಗಿದೆ. ಸೊ ಅದು ಇನ್ನೂ 1 ತಿಂಗಳು ನಮಗೆ ಸಮಯ ಬೇಕಾಗ್ತದೆ. ಸೊ ನವಂಬರ್ನಿಂದ ಕೆಲಸ ಪ್ರಾರಂಭ ಮಾಡ್ತೀವಿ.